ಸ್ಟಡೀಸ್ ಬಿಸಿ ಮಧ್ಯದಲ್ಲಿ ಮ್ಯೂಸಿಕ್ ಇದ್ರೆ ಎಷ್ಟು ಒಳ್ಳೇದಂತ ನಿಮ್ಗೆ ಅನ್ಸುತ್ತೆ? ತುಂಬಾ ಒಳ್ಳೇದು. ನನಗಂತೂ ಸ್ಟ್ರೆಸ್ ಆದ್ರೆ ನಾನು ಮ್ಯೂಸಿಕ್ಕೇ ಕೇಳೋದು. ಹೆಚ್ಚಿಗೆ ನಿಮ್ಮ ಒಂದು ರೀಲ್ಸ್ ಮಿಲಿಯನ್ ಗಟ್ಲೆ ಓಡ್ಬಿಡ್ತು. ದುರಂಧರ್ ಒಂದ್ಸಲಿ ಹಾಡಿ ಅದನ್ನ ಕೇಳುವ. ನೀನು ಹೋದ ಮೇಲೆ ಭೂಮಿ ಎಲ್ಲ ಬರಡಾಗಿದೆ, ನನ್ನ ಮನಸ್ಸಿನ ತಳಮಳ ಬಿರುಸಾಗಿದೆ, ಇಡೀ ಬದುಕಿನ ದಿನಚರಿ ಮರೆತೋಗಿದೆ, ನೋಡದೆ ಒಮ್ಮೆ ನಿನ್ನ ಇರಲಾಗದೆ, ಇನ್ನು ನೆನಪಿನ ಅಲೆಯಲ್ಲೇ ಇರಲಾಗದು, ತುಸು ನಗುವಿನ ಬೆಳಕನ್ನು ನನಗೆ ಕೊಡು, ಇಡೀ ಜನುಮಕ್ಕೂ ಹೆಸರನ್ನು ಸ್ಮರಿಸುವೆನು, ಕಾಡದೆ ಮತ್ತೆ ನೀನು ಬಂದು ಬಿಡು. ಕನ್ನಡ ಚಿತ್ರರಂಗದಲ್ಲಿ ನಿಮ್ಮ ಫೇವ್ರೆಟ್ ಸಿಂಗರ್ ಯಾರು? ವಿಜಯ್ ಪ್ರಕಾಶ್ ಸರ್. ನಿಮಗೆ ಈ ಒಂದು ಶಾಸ್ತ್ರೀಯ ಸಂಗೀತನ ಕಲಿಬೇಕಾದ್ರೆ ವೆರಿ ಚಾಲೆಂಜಿಂಗ್ ಅಂತ ಅನ್ಸಿದಂತಹ ಆ ಒಂದು ನೋಟ್ ಯಾವುದು? ಕೀರ್ತನೆಗಳು ಹೇಳ್ಬೋದಾ ಯಾವ್ದಾರು ಒಂದು ಕೀರ್ತನೆ ನಿಮ್ ಕಡೆಯಿಂದ? ರಾಮ ನಿನ್ನು ನಮ್ಮಿನ ವಾರಮು, ರಾಮ ನಿನ್ನು ನಮ್ಮಿನ ವಾರಮು, ರಾಮ ನಿನ್ನು ನಮ್ಮಿನ. ರೈಟ್ ನಾವು ಇವತ್ತಿನ ಸ್ಟಾರ್ ಅಡ್ಡದಲ್ಲಿ ನನ್ನ ಜೊತೆನಲ್ಲಿದ್ದಾರೆ ಅ ವೆರಿ ಬ್ಯೂಟಿಫುಲ್ ಸಿಂಗರ್ ರಚಿತಾ ರಾಜೇಶ್ ಅವರು. ಹಾಯ್ ರಚಿತಾ. ಹಲೋ ಮ್ಯಾಮ್, ಹೇಗಿದ್ದೀರಾ? ಸೂಪರ್ ಆಗಿದೆ. ನೀವು? ನಾನು ಫೆಂಟಾಸ್ಟಿಕ್ ಆಗಿದ್ದೀನಿ. ಸೊ ನೀವು ಚಿಕ್ಕ ವಯಸ್ಸಲ್ಲೂ ಕೂಡ ಕೆಲವೊಂದು ರಿಯಾಲಿಟಿ ಶೋಸ್ ಅನ್ನೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರಿ. SPB ಸರ್ ಮುಂದೆ ಈಗ ಆಲ್ರೆಡಿ ನೀವು ಹಾಡನ್ನು ಕೂಡ ಹಾಡಿದ್ದೀರಾ. ಸೊ ಏನೇ ನಿಮ್ಮ ಜರ್ನಿ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಿಮ್ಗೆ ಯಾರು ಈ ಹಾಡೆಲ್ಲ ಹೇಳ್ಕೊಡೋದು? ಥಿಂಕ್ ನಮ್ಮ ಅಮ್ಮನೇ. ಅಮ್ಮ ಸಿಂಗರಾ? ಅಂದ್ರೆ ಅಮ್ಮ ಹಾಡೋದಿಲ್ಲ, ತುಂಬಾ ಸಪೋರ್ಟ್ ಮಾಡ್ತಾರೆ ಇದಕ್ಕೆ ನನಗೆ. ಹೆಂಗ್ ಕಲಿತೀರಾ ನೀವು? ಹಂಗೆ ಈಗ ಫಿಲ್ಮ್ ಸಾಂಗ್ಸ್, ಇದು ಕ್ಲಾಸಿಕಲ್ ಸಾಂಗ್ಸ್ ಅಂತ ಹೇಳಿದ್ರೆ ನಮ್ ಟೀಚರ್ ಹೇಳ್ಕೊಡ್ತಾರೆ, Okay. ಉಷಾ ಸೋಮಶೇಖರ್ ಮ್ಯಾಮ್ ಅಂತ ಹೇಳಿ. ಫಿಲ್ಮಿ ಸಾಂಗ್ಸ್ ಅಂತ ಹೇಳಿದ್ರೆ ನಾನೇ ಕೇಳಿಸ್ಕೊತೀನಿ, ಒಂದು 2-3 ಸಲ ಕೇಳಿಸ್ಕೊತೀನಿ, ಬರ್ಕೋತೀನಿ ಅದನ್ನ. ಸೊ ಎಲ್ಲೆಲ್ಲಿ ಅವ್ರು ಯಾವ ತರ ಹಾಡಿದ್ದಾರೆ ಅದನ್ನೆಲ್ಲ ಡೀಟೇಲ್ ನೋಡ್ಕೊಳ್ತೀನಿ. ಸೊ ಹಾಡ್ತೀನಿ, ಅಮ್ಮನ ಮುಂದೆನೆ ಹಾಡೋದು ನಾನು ಫಸ್ಟ್. ಸೊ ಅವರು ಏನಾದ್ರು ಕರೆಕ್ಷನ್ಸ್ ಇದ್ರೆ ಮಾಡ್ತಾರೆ. ಸೊ ಆಗ ಅವರೇ ನನ್ನ ಫಸ್ಟ್ ಗುರು. ವೆರಿ ನೈಸ್, ಸೂಪರ್. ಆಕ್ಚುಲಿ ಏನ್ ಗೊತ್ತಾ, ಅವ್ರ ಅಮ್ಮನ ಜೊತೆನಲ್ಲಿ ಇಂಟರ್ವ್ಯೂಗೆ ಬಂದಾಗ ನಾನು ಫಸ್ಟ್ ಯಾರಿದು 2 ಸ್ಟೂಡೆಂಟ್ಸ್ ಬಂದ್ಬಿಟ್ಟಿದಾರಲ್ಲ, ನಾನು ಕರೆದಿದ್ದು ರಚಿತಾ ಅವ್ರ ಒಬ್ರನ್ನೇ ಅಲ್ವಾ ಅಂತ ಹೇಳಿ ಅಂತೆಲ್ಲ ಅನ್ಕೊಳ್ತಾರೆ. ಎಷ್ಟು ರಚಿತಾ, ನೀವು ಫಸ್ಟ್ ಹಾಡೋದನ್ನ ಕಲ್ತಿದ ತಕ್ಷಣ ಹಾಡ್ದಂತ ಮೊದಲನೇ ಹಾಡಿ ಯಾವ್ದು ನೆನ್ಪಿದ್ಯಾ? ಆಕ್ಚುಲಿ ನಾನು 2 years ಅಲ್ಲಿ ಇದ್ದಾಗ ಕರಿಯ ಐ ಲವ್ ಯು ಸಾಂಗ್ ಬರ್ತಾ ಇತ್ತು, ಅದನ್ನ ತುಂಬಾ ಹಾಡ್ತಾ ಇದ್ದೆ. ಅಂದ್ರೆ ಚಿಕ್ಕ ವಯಸ್ಸಲ್ಲೇ ಅದನ್ನ ಹಾಡೋದು, ಗುನ್ಗುಟ್ಟೋದು ಎಲ್ಲ ಮಾಡ್ತಿದ್ದೆ. ಸೊ ಅವಾಗ ಅಮ್ಮ ಅದನ್ನ ರೆಕಗ್ನೈಸ್ ಮಾಡಿ, ಓಕೆ ಇವಳು ಹಾಡ್ತಾಳೆ, ಸಂಗೀತ ಕ್ಲಾಸಿಕ್ ಸೇರ್ಸೋಣ ಅಂತ ಹೇಳಿ ರೆಕಗ್ನೈಸ್ ಮಾಡಿ. ಸೊ ಅಲ್ಲಿಂದಾನೆ ಅದನ್ನೇ ಹಾಡಿದ್ ನಾನು ಫಸ್ಟ್. ಅದೇ ನಮ್ ಫೇವ್ರೇಟ್. ಅದ್ ಯಾವ್ದು ಹಾಡು ಬರುತ್ತೋ ಉದಯ ಮೂವೀಸ್ ಅಲ್ಲಿ ಅದನ್ನೇ ಹಾಡೋದ್ ನಾನು. ಅರೆ ನಮ್ ಉದಯ ಮೂವೀಸ್ ನ ನೋಡಿ ಲೈಕ್ ಬಂದಂತ ಪ್ರತಿಮೆ ಇವರು. ಹಾಗಾದ್ರೆ ನೋಡಿದ್ರೆ ನಮ್ಮ ಉದಿತ ಮ್ಯೂಸಿಕ್ ಯಾವ ಲೆವೆಲ್ ವರ್ಗು ರೀಚ್ ಆಗ್ಬಿಟ್ಟಿದೆ. ಆಕ್ಚುಲಿ ಇನ್ನೊಂದು ಏನಂತಾರೆ, ಇವರು ಕರಿಯಾ ಐ ಲವ್ ಯು ಕೇಳಿ ನಾನು ಸಿಂಗಿಂಗ್ ವಿಚಾರದಲ್ಲಿ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ದುನಿಯಾ ವಿಜಯ್ ಸರ್ ಡೆಫಿನೆಟ್ಲಿ ಈ ಒಂದು ವಿಚಾರನ ನಾನು ಮುಟ್ಟಿಸ್ಬೇಕಪ್ಪ, ಆದಷ್ಟು ಬೇಕು ಅಲ್ವಾ? ಶೋರ್ ಐ ಡೂ ದಟ್. ಐ ಪ್ರಾಮಿಸ್ ಯು, ಈ ವಿಚಾರ ನಾನು ಸರ್ ಖಂಡಿತವಾಗ್ಲೂ ರೀಚ್ ಮಾಡ್ಸೆ. ಯಾರು ಗೊತ್ತು, ಬಹುಶಃ ಹೊಸ ಹೊಸ ಟ್ಯಾಲೆಂಟ್ಸ್ ತುಂಬಾನೇ ಅವಕಾಶ ಕೊಡ್ತಾರೆ. ನಿಮ್ಮನ್ನ ಕರೆದು ಅವರ ಹೊಸ ಮೂವಿಗೆ ಖಂಡಿತವಾಗ್ಲೂ ಹಾಡಿಸ್ಲೂಬಹುದು ಅಲ್ವಾ? ಈಗ ಅದೇ ಒಂದು ಸಾಲನ್ನ ಹಾಡಿ ಅದು ಹೆಂಗ್ ಆಡ್ತಿದ್ರಿ ಕೇಳೋಣ. ಕರಿಯಾ ಐ ಲವ್ ಯು. ಕರಿಯ ಐ ಲವ್ ಯು ಕರುಣಾಡ ನೀಲಾಳೆ, ಬೆಳ್ಳಿ ಐ ಲವ್ ಯು ಬಿಳಿ ಮೋಡದಾಳೆ, ನಿನಗೊಂದು ಪ್ರೇಮದ ಪತ್ರ ಬರೆಯೋಕೆ ನನಗಾಸೆ, ನಾನೇ ಇರುವೆ ಹತ್ರ ಬಿಡು ಆಸೆ ಕೋಸೆ. ವಾವ್, ನೋಡಿದ್ರ? ಹಾಗಾಗಿ ನಾನು ಅದೇ ಸಾಂಗ್ ಇಂದ ಜರ್ನಿನ ಶುರು ಮಾಡೋಣ ಇವತ್ತು ಅಂತಾನು ಕೂಡ ಆಸೆ ಪಟ್ಟು ಈ ಹಾಡನ್ನ ಹಾಡಿಸ್ತಾ ಇರೋದು. ಎಸ್ ರುಚಿತಾ, ಇವಾಗ ಆಸ್ ಯು ಸೆಡ್ ಲೈಕ್ ವೋಕಲಿಸ್ಟ್ ಆಗ್ಬೇಕು ಅಂತ ತುಂಬಾ ಜನಕ್ಕೆ ಆಸೆ ಇರುತ್ತೆ, ರೈಟ್? ಓಕೆ, ಜಸ್ಟ್ ಅವರು ಯಾವ್ದೋ ಕ್ಲಾಸಸ್ಗೆ ಹೋಗಿರಲ್ಲ, ಜಸ್ಟ್ ಕೆಲವೊಂದು ಟ್ಯುಟೋರಿಯಲ್ಸ್ ಗಳನ್ನ ನೋಡ್ಕೊಂಡಿರ್ತಾರೆ, ವಿಡಿಯೋಸ್ ಗಳನ್ನ ನೋಡ್ಕೊಂಡಿರ್ತಾರೆ. ಅದು ಓಕೆನಾ, ಅವ್ರಿಗೆ ಸಪೋರ್ಟ್ ಮಾಡಿರುತ್ತಾ, ಅಥವಾ ಸಂಗೀತ ಕಲಿಯೋದು ಈಸ್ ಮ್ಯಾಂಡೇಟರಿನಾ ನಿಮ್ ಪ್ರಕಾರ? ಅಂದ್ರೆ ಸಂಗೀತ ಕಲಿಯೋದು ಒಳ್ಳೇದು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಅದೊಂದು ಬೇಸ್ ಅಂತ ಸಿಕ್ಕಿದ್ರೆ, ಶಾಸ್ತ್ರೀಯ ಆಗಿರ್ಬೋದು, ಹಿಂದೂಸ್ತಾನಿ ಆಗಿರ್ಬೋದು, ಬೇಸ್ ಅಂತ ಸಿಕ್ಕಿದ್ರೆ ನೀವು ಎಲ್ಲಾ ತರ ಹಾಡುಗಳನ್ನು ಹಾಡ್ಬೋದು. ಸುಮ್ನೆ ಹಾಗೆ ಯಾವ್ದೋ ಒಂದು ಹಾಡು ಕೇಳಿ ಹಾಡ್ತೀನಿ ಅಂದ್ರೆ ಅಫ್ಕೋರ್ಸ್ ಹಾಡ್ಬೋದು, ಅವ್ರಿಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇದ್ರೆ ಹಾಡ್ಬೋದು. ಆದ್ರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಥವಾ ಹಿಂದೂಸ್ತಾನಿ ಕಲ್ತ್ರೆ ಒಂದು ಬೇಸ್ ಅಂತ ಸಿಗುತ್ತೆ. ಸೊ ಹಾಗಾಗಿ ನೀವು ಎಲ್ಲಾ ಹಾಡುಗಳನ್ನು ಅಲ್ಲಿ ಟ್ರೈ ಮಾಡ್ಬೋದು. ಎಲ್ಲಾ ತರದ್ ನಿಮ್ಗೆ ಏನಂತಾರೆ ವಾಯ್ಸ್ ಸೂಟ್ ಆಗುವಂತದ್ದು, ಸ್ವರಗಳನ್ನ ಇದ್ ಮಾಡುವಂತದ್ದು, ಕಂಟ್ರೋಲ್ ಜ್ಞಾನ ಸಿಗುತ್ತೆ ಟೋಟಲ್ ಆಗಿ. ಸೊ ಹಾಗಾಗಿ ಸ್ಟಾರ್ಟ್ ಮಾಡೋದು. ಓಕೆ, ಸೊ ಸಂಗೀತ ಕಲಿಯೋದು ಬೆಸ್ಟ್ ಅಂತ ಹೇಳ್ತೀರಾ. ಓಕೆ, ಈಗ ಎಷ್ಟು ಲ್ಯಾಂಗ್ವೇಜ್ ಅಲ್ಲಿ ಹಾಡನ್ನ ಹಾಡ್ತೀರಾ ನೀವು ಕನ್ನಡ ಬಿಟ್ಟು? ಕನ್ನಡ, ಹಿಂದಿ, ತೆಲುಗು, ತಮಿಳ್. ಲ್ಯಾಂಗ್ವೇಜ್ ಬರಲ್ಲ ಬಟ್ ಹಾಡ್ತೀನಿ. ಕಲ್ದ್ರೆ ಹಾಡ್ತಾ ಇದ್ದೀರಾ? ಹಾಡ್ತೀನಿ, ಯಾಕಂದ್ರೆ ಸಂಗೀತಕ್ಕೆ ಲ್ಯಾಂಗ್ವೇಜ್ ಬೇರೆ ಇರೋದಿಲ್ಲ. ಹೌದು, ಸೊ ಯಾ ಕಲ್ತಿದ್ದೀರಾ. ಓಕೆ ಫೈನ್. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಿಮ್ಮ ಫೇವ್ರೆಟ್ ಸಿಂಗರ್ ಯಾರು? ವಿಜಯ್ ಪ್ರಕಾಶ್ ಸರ್, ಗಾಡ್ಸ್ ಅವರು. ಆಮೇಲೆ
ಅನುರಾಧ ಭಟ್ ಮ್ಯಾಮ್ ಅವ್ರು ತುಂಬಾ ಇಷ್ಟ ಆಗ್ತಾರೆ. ವೆರಿ ನೈಸ್. ಬಿಟ್ರೆ ಶ್ರೇಯಾ ಘೋಷಾಲ್ ಮ್ಯಾಮ್ ಮತ್ತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಕೋರ್ಸ್. ಓಕೆ. ಸೊ ನಿಮಗೆ ಈ ಒಂದು ಶಾಸ್ತ್ರೀಯ ಸಂಗೀತನ ಕಲಿಬೇಕಾದ್ರೆ ತುಂಬಾ ಕಷ್ಟಕರವಾದಂತ ಅಂದ್ರೆ ವೆರಿ ಚಾಲೆಂಜಿಂಗ್ ಅಂತ ಅನ್ಸಿದಂತಹ ಆ ಒಂದು ನೋಟ್ ಯಾವುದು, ಆ ಸ್ವರ ಯಾವುದು? ಕೆಲವೊಂದೆಲ್ಲ ಹೇಳ್ತಿರಲ್ಲ ನೀವು, ಆ ಒಂದು ಗಾನ ತಗೋಬೇಕಾದ್ರೆ ತುಂಬಾನೇ ಡೆಪ್ತ್ ಅಲ್ಲಿ ಇತ್ತು, ಒಂದು ಸ್ಕೇಲ್ ಇತ್ತು. ನಮಗ್ ತುಂಬಾ ಸ್ಕೇಲ್ಸ್ ಗೊತ್ತಿಲ್ಲ, ಬಟ್ ಸ್ಟಿಲ್ ಯಾವುದು ನಿಮ್ಗೆ ತುಂಬಾ ಟಫ್ ಅನ್ಸಿದ್ದು ನಿಮ್ಮ ಜರ್ನಿನಲ್ಲಿ? ಕೀರ್ತನೆಗಳು, ಮೋಸ್ಟ್ಲಿ ಕೀರ್ತನೆಗಳನ್ನ ಹಾಡ್ಬೇಕಾದ್ರೆ ಅಲ್ಲಿ ರಾಗಾಲಾಪನೆಗಳಿರುತ್ತೆ, ನಾವೇ ಸ್ವಯಂ ರಾಗ ಹಾಕಿ ಹಾಡ್ಬೇಕಾಗತ್ತೆ. ಬೇರೆದೆಲ್ಲ ಈಸಿನೇ ಅನ್ಸ್ತು. ನನ್ನ ಸಂಗೀತ ಗುರುಗಳು ಅದನ್ನ ಈಸಿ ಮಾಡಿ ಹೇಳ್ಕೊಟ್ರು. ಕೇಳ್ಬೋದಾ ಯಾವ್ದಾದ್ರು ಒಂದು ಕೀರ್ತನೆ ನಿಮ್ ಕಡೆಯಿಂದ? ಕೀರ್ತನೆ ರಾಮ ನಿನ್ನು ನಮ್ಮಿನ ಸುಳ್ಳೆ ಹಾಗೆ. ರಾಮ ನಿನ್ನು ನಮ್ಮಿನ, ರಾಮ ನಿನ್ನು ನಮ್ಮಿನ, ವಾರಮು ರಾಮ ನಿನ್ನು ನಮ್ಮಿನ, ವಾರಮು ರಾಮ ನಿನ್ನು ನಮ್ಮಿನ, ಗಾಮ ಸಕಲ ಲೋಕಾಭಿರಾಮ ರಾಮ ನಿನ್ನು ನಮ್ಮಿನ, ವಾರಮು ಗಾಮ ಸಕಲ ಲೋಕಾಭಿರಾಮ ರಾಮ ನಿನ್ನು ನಮ್ಮಿನ. ಆ ಸೂಪರ್ ಸೂಪರ್ ಸೂಪರ್. Thank you. ಎಸ್, ಇತ್ತೀಚೆಗೆ ನಿಮ್ಮ ಒಂದು ರೀಲ್ಸ್ ಮಿಲಿಯನ್ ಗಟ್ಲೆ ಓಡ್ಬಿಡ್ತು, ದುರಂಧರ್. ಓಕೆ. ಸೊ ಇವಾಗ ಹೆಂಗೆ ನಮ್ಮ ಇಡೀ ದೇಶದಲ್ಲಿ ಎರಡು ವಿಚಾರದಲ್ಲಿ ನಾವೆಲ್ಲರೂ ಫುಲ್ ಸೀರಿಯಸ್ ಆಗಿ ನೋಡ್ತೇವೆ, ಒಂದು ದುರಂಧರ್, ಒಂದು ಸಿಲಿಂಡರ್ ಅಲ್ವಾ? ಈ ಸ್ವಲ್ಪ ದುರಂಧರ್ ಪಾಟ್ನ ಮಾತಾಡೋಣ. ಸೊ ಅಲ್ಲಿ ಒಂದು ಸಾಂಗ್ ನ ಹಾಡಿದ್ರಿ ನೀವು, ನಿಮ್ದೇ ಆದಂತ ವರ್ಷನ್ ಅಲ್ಲಿ, ಹಿಂದಿನ ತೆಗೆದು ಕನ್ನಡ ವರ್ಷನ್ ಅಲ್ಲಿ ಹಾಡಿದ್ರಿ. ಒಂದ್ಸಲಿ ಹಾಡಿ ಅದನ್ನ ಕೇಳುವ. ಕಣ್ಣ ನೀರು ಹಳೆಯ ಹಾಗೆ ಕೆನ್ನೆ ಮೇಲೆ ಸುರಿಯೋ ಪರಿಯ, ನೋಡುವೊಮ್ಮೆ ಇನಿಯ ನೀನು ನೀನೆ ಕೊಟ್ಟ ಉಡುಗೊರೆಯ, ಕಣ್ಣ ನೀರು ಮಳೆಯ ಹಾಗೆ ಕೆನ್ನೆ ಮೇಲೆ ಸುರಿಯೋ ಪರಿಯ, ನೋಡುವೊಮ್ಮೆ ಇನಿಯ ನೀನು ನೀನೆ ಕೊಟ್ಟ ಉಡುಗೊರೆಯ, ನೀನು ಹೋದ ಮೇಲೆ ಭೂಮಿಯೆಲ್ಲ ಬರಡಾಗಿದೆ, ನನ್ನ ಮನಸ್ಸಿನ ತಳಮಳ ಬಿರುಸಾಗಿದೆ, ಇಡೀ ಬದುಕಿನ ದಿನಚರಿ ಮರೆತೋಗಿದೆ, ನೋಡದೆ ಒಮ್ಮೆ ನಿನ್ನ ಇರಲಾಗದೆ, ಇನ್ನು ನೆನಪಿನ ಅಲೆಯಲ್ಲೇ ಇರಲಾಗದು, ತುಸು ನಗುವಿನ ಬೆಳಕನ್ನು ನನಗೆ ಕೊಡು, ಇಡೀ ಜನುಮಕ್ಕೂ ಹೆಸರನ್ನು ಸ್ಮರಿಸುವೆನು, ಕಾಡದೆ ಮತ್ತೆ ನೀನು ಬಂದು ಬಿಡು, ನೀನೇ ಇರದ ಈ ಊರಿನಲ್ಲಿ ಮನಸ್ಸು ಇರದೇನೆ ಹೇಗೆ ಇರಲಿ. ವಾವ್, ನಿಜವಾಗ್ಲೂ ಜಾಸ್ಮಿನ್ ಅವರು ಒಂದ್ ರೌಂಡ್ ಹಿಂಗ್ ಬಂದ್ ಹಿಂಗ್ ಪಾಸ್ ಆದಂಗ ಆಗೋಗ್ಬಿಡ್ತು ನಮಗೆ. ಎಸ್, ರೀಸೆಂಟ್ ಆಗಿ ನಾನು ಒಂದು ಹಾಡನ್ನ ನೀವು ಹಾಡಿದ್ರಿ, ಅದು ಆಲಪ ಕೇಳ್ತಾ ಇದ್ರೆ ಮೈ ಜುಮ್ ಅಂತ ಅನಿಸ್ತಿತ್ತು, ಮಳೆಯಲ್ಲಿ ಜೊತೆಯಲ್ಲಿ, ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಒಂದು ಹಾಡು. ಸೊ ನೀವ್ ಆಕ್ಚುಲಿ ಮಧ್ಯದಿಂದ ತಗೊಂಡ್ಸಿದೆ, ಆ ಸಾಂಗ್ ಹಾಡಿ ಕೇಳುವ. ಹೋ ಈಗ ಮೂಡಿದ ಪ್ರೇಮ ಗೀತೆಗೆ ನೀನೆ ಸುಂದರ ಶೀರ್ಷಿಕೆ ಆದೆಯ, ನನ್ನೆಲ್ಲ ಭಾವಗಳು ನಿನಗೆಂದೇ ಉಳಿತಾಯ, ಅದ ನೀನೇ ದೋಚಿದರೆ ನಾನಂತೂ ನಿರುಪಾಯ, ಏನು ಹೇಳಬೇಕು ಅಂದೇನದೋ ಬೇಗ ಹೇಳು ಯಾರು ಕೇಳಬಾರದು, ಸಾಕಾಯಿತೋ ನಿನ್ನ ಕಾದು. ವಾವ್, ಆಕ್ಚುಲಿ ರುಚಿತಾ ಆಡಿಯೋ ಎಷ್ಟೋ ಹಾಡುಗಳಲ್ಲಿ ಒನ್ ಆಫ್ ಮೈ ಫೇವರೇಟ್ ಸಾಂಗ್ ಸಾಲುತ್ತಿಲ್ಲವೇ ಅನ್ನುವಂತ ಒಂದು ಸಾಂಗ್ ರುಚಿತಾಗೂ ಗೊತ್ತದೆ. ಸೊ ಕೇಳುವ ಅದನ್ನ. ಎಸ್ ಪ್ಲೀಸ್. ನಿಸರ್ಗ ಹೇಳುತ್ತಿರುವ ಶಕುನ ಸಾಲುಲ್ಲ. ಓಕೆ. ನಿಸರ್ಗ ಹೇಳುತ್ತಿರುವ ಶಕುನ ಸಾಲುಲ್ಲ, ಸಲಾಪದಲ್ಲೂ ಇರುವ ಸುಖವೋ ಸಾಲುಲ್ಲ, ಆಯಸ್ಸು ಹೆಚ್ಚಿಗೆ ಸಾಲೋದಿಲ್ಲ, ನೂರಾರು ಜನ್ಮವೋ ಸಾಲೋದಿಲ್ಲ, ನನ್ನೊಳಗೆ ಇರುವ ರಾಶಿ ಕನಸು ಸಾಲೋದಿಲ್ಲ, ನನ್ನ ಸಾಗಿಸೋಕೆ ದೈವಗಳು ಸಾಕಾಗಲ್ಲ, ಏಳು ಸ್ವರವು ಮುಗಿದ ಮೇಲೂ ಕಾಡುವಂತ ನನ್ನ ನಿನ್ನ ಯುಗಳ ಗೀತೆ ಮುಗಿಯೋದಿಲ್ಲ, ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ
ಶ್ವಾಸದಲ್ಲಿ ನೀನು ವಾಸವಿದ್ದ ಮೇಲೂ ನನ್ನ ಹೃದಯವನ್ನು ಹಾಯಾಗಿ ಕತ್ತ ಮೇಲೂ ಎರಡು ಹೃದಯ ಬೆರೆತ ಮೇಲೂ ಹಾಡು ಮುಗಿದು ಹೋದ ಮೇಲೂ ಮೌನ ತುಂಬಿ ಬಂದ ಮೇಲೂ ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ. ಫ್ಯಾಂಟಾಸ್ಟಿಕ್ ಅಂಡ್ ಐ ನೋ ಅಪ್ಪು ಸರ್ ಸಾಂಗ್ ತುಂಬಾ ಹಾಡ್ತಾ ಇರ್ತೀರಾ ನೀವು. ಸೊ ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು ಅಪ್ಪು ಅವರ ಸಾಂಗ್ ಅಲ್ಲಿ? ತುಂಬಾ ಇದೆ ಬರ್ದು ತಂದ ಹೇಳೋದನ್ನು. ಎಸ್, ಪ್ರತಿ ಸಲ ಬಾಗಿಲ ಸದ್ದಿಗೆ ಎದೆಯಲ್ಲಿ ಸ್ಪಂದನ, ತೆರೆದರೆ ಬೀಸುವ ಗಾಳಿಯೋ ಹೇಳಿದೆ ಸಾಂತ್ವನ. ಓ ನನ್ನ ವಿರಹವು ನಿನ್ನಿಂದ ಇನ್ನೂ ಚಂದ, ವಿವರಿಸಲಾರೆ ಎಲ್ಲ ದೂರದಿಂದ. ನೆನಪನ್ನು ರಾಶಿ ಹಾಕಿ ಎಣಿಸುತ್ತ ಕೋರಲೇನು, ಕನ್ನಡಿಯಲ್ಲಿ ನಾ ಹುಡುಕಲಿ ನಗುವೊಂದನು ಒರೆಸುವ ಮುನ್ನವೇ ತನ್ಮಯಳಾದೆನೋ, ತಿಳಿಯುವ ಮುನ್ನವೇ ಕಣ್ಮರೆಯಾಗಲಿ ಹೇಳೋ ಮರೆಯುವ ಮುನ್ನವೇ. ಅಮೇಜಿಂಗ್, ಸೀರಿಯಸ್ಲಿ ರುಚಿತಾ. ಓಕೆ, ಇಷ್ಟು ಮುದ್ದಾಗಿ ನೀವು ಹಾಡ್ತಾ ಇದೆ, ಅದೇ ಹೇಳಿದ್ನಲ್ಲ ಮಾತು ಮರಿತಾ ಇದೆ, ಸಂಗೀತ ಮಾತಾಡ್ತಾ ಇದೆ ಅಂತ ಹೇಳಿ. ಸೊ ನೀವೆಲ್ಲರೂ ಹೆಂಗೆ ಅಂತಂದ್ರೆ ಒಂದು ಮ್ಯೂಸಿಕ್ ನು ಕೂಡ ಮಾತಾಡಿಸುವಂತ ಶಕ್ತಿ ಇರುವಂತ ಪ್ರತಿಭೆಗಳು ನೀವೆಲ್ಲರೂ, ಖುಷಿ ಆಗುತ್ತೆ. ಅಂಡ್ ಕಮಿಂಗ್ ಟು ಯುವರ್ ನಿಮ್ಮ ಒಂದು ಅಕಾಡೆಮಿಕ್ ವಿಚಾರ ಬಂತು ಅಂತಾಗ, ಈಗ ಫೈನಲ್ ಇಯರ್ BBA BBA ಮಾಡ್ತಾ ಇದ್ದಾರೆ. ನಿಮ್ಗೆ HR ಆಗ್ಬೇಕು ಅನ್ನೋಂಥದ್ದು ತುಂಬಾನೇ ಇಷ್ಟ. ಹೇಳ್ತಾ ಇರ್ತೀನಿ, ಯಾಕೆ HR ಆಗ್ಬೇಕು ಅಂತ ಆಸೆ ನಿಮ್ಗೆ? ಅಂದ್ರೆ ಗೊತ್ತಿಲ್ಲ, ಅದು BBA ತಗೊಂಡಿದ್ದೆ ನಾನು ಒಂದು HR ಮ್ಯಾನೇಜರ್ ಆಗ್ಬೇಕು ಅಂತ ಹೇಳಿ. ಸೊ ಹಾಗಾಗಿ ನೋಡೋಣ, ನೆಕ್ಸ್ಟ್ MBA ಮಾಡಿ. ನೀವು ಎಷ್ಟು ಸ್ವೀಟ್ ಗೊತ್ತಾ, ನೀವೇನಾದ್ರು HR ಆದ್ರೆ ನಮ್ಮ ಕಂಪನಿಗೆ ಬನ್ನಿ, ಅದೇನಾ? ಸೂಪರ್. ಆಕ್ಚುಲಿ ನಮ್ಮ HR ತುಂಬಾ ಒಳ್ಳೆಯವರು, ಬಟ್ ಸ್ಟಿಲ್ ಓಕೆನಾ, ಒಂದು ಬೇಡಿಕೆ ಅಷ್ಟೇನೆ. ಓಕೆ, ಸೊ ವೆನ್ ಇಟ್ ಕಮ್ಸ್ ಟು ಮ್ಯೂಸಿಕ್ ಫೀಲ್ಡ್, ಈಗಿನ ಒಂದು ಯಂಗ್ಸ್ಟರ್ಸ್ ತುಂಬಾ ಜನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಚಿಕ್ಕ ವಯಸ್ಸಲ್ಲೇ ಸಂಗೀತ ಕಲ್ತಿರ್ತಾರೆ. ತುಂಬಾ ಜನ ಅಂತೂ ರಿಯಾಲಿಟಿ ಶೋಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಸೊ ಕೆಲವ್ರಿಗೆ ಪ್ಯಾಷನ್ ಆಗಿ ಹಾಡ್ಬೇಕು ಅಂತ ಇಷ್ಟ ಇರುತ್ತೆ, ಕೆಲವರು ಅದನ್ನ ದುಡಿಮೆ ಅಂತ ಮಾಡ್ಕೊಂಡಿರ್ತಾರೆ. ಇನ್ನ ಕೆಲವರು ಜಸ್ಟ್ ಲೈಕ್ ನಾನು ಬೇಗ ಫೇಮಸ್ ಆಗ್ಬಿಡ್ಬೇಕು ಅಂತ ಹಾಡ್ತಿರ್ತಾರೆ. ಯಾರು ಯಾವುದೇ ರೀಸನ್ ಹಾಡಿದ್ರು ಕೂಡ ಎಂಡ್ ಆಫ್ ದ ಡೇ ಸಂಗೀತ ಈ ಸಂಗೀತ. ಸೊ ಎಲ್ರಿಗೂ ನೀವು ಎಸ್ಪೆಷಲಿ ಈ ಯಂಗ್ಸ್ಟರ್ಸ್ಗೆ ಏನೊಂದು ಮೆಸೇಜ್ ಹೇಳಕ್ ಇಷ್ಟಪಡ್ತೀರಾ, ಕಲಿಕೆ ಅನ್ನೋ ವಿಷಯದಲ್ಲಿ, ಸಂಗೀತ ಕಲಿಕೆ ಅನ್ನೋ ವಿಚಾರದಲ್ಲಿ? ಅದೇ ನೀವು ಹೇಳ್ದಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡ್ಬೇಕು ಅಂತ ಹೇಳಿನಿ, ಕೆಲವರು ಹಾಡ್ತಾರೆ. ಸೊ ನನ್ಗೆ ಏನಂತಂದ್ರೆ, ನಿಮ್ಗೇನ್ ಇಂಟ್ರೆಸ್ಟ್ ಇದೆ ಅದ್ರಲ್ಲಿ ಪೂರ್ತಿಯಾಗಿ ಕಲೀರಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಸುಮ್ಮನೆ ಒಂದು ಹಾಡು ಮಾತ್ರ ಕಲ್ತ್ಕೊಂಡು ಅದನ್ನ ಅಷ್ಟಕ್ಕೆ ಸೀಮಿತವಾಗಿರ್ಬೇಡಿ. ಯಾವುದೇ ಒಂದು ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ, ಫಾರ್ ಎಕ್ಸಾಂಪಲ್ ಡ್ಯಾನ್ಸ್ ಆಗಿರ್ಬೋದು, ಸಿಂಗ್, ಏನೇ ಒಂದು ಆಗಿರ್ಬೋದು, ಅದ್ರಲ್ಲಿ ಪೂರ್ತಿಯಾಗಿ ನೀವು ಅದರಲ್ಲೇ ಮುಳುಗಿ ಫುಲ್ಲು ಕಲ್ತ್ಕೊಂಡು ಬಂದ್ರೆ ಅದು ಲೈಕ್ ಲೈಫ್ ಲಾಂಗ್ ನಿಮ್ ಜೊತೆಗೂ ಇರುತ್ತೆ. ಸೊ ನಿಮ್ಗೂ ಅದು ಕಲ್ತಿರೋವಿದೆ, ಕೈ ಬಿಡಲ್ಲ. ಹೌದು. ಓಕೆ, ಆಸ್ ಅ ಸ್ಟೂಡೆಂಟ್ ಮ್ಯೂಸಿಕ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇರುತ್ತೆ? ನಿಮ್ಮ ಒಂದು ಸ್ಟ್ರೆಸ್ ವಿಚಾರ ಇರುತ್ತೆ, ಲೈಕ್ ಐ ಡೋಂಟ್ ವಾಂಟ್ ಟು ಸೇ ಇಟ್ಸ್ ಸ್ಟ್ರೆಸ್, ಇಟ್ಸ್ ರೆಸ್ಪಾನ್ಸಿಬಿಲಿಟಿ ಆಸ್ ಅ ಸ್ಟೂಡೆಂಟ್, ಬಟ್ ಸ್ಟೇಜ್ ಒಂದು ಸ್ಟಡೀಸ್ ಬಿಸಿ ಮಧ್ಯದಲ್ಲಿ ಮ್ಯೂಸಿಕ್ ಇದ್ರೆ ಎಷ್ಟು ಒಳ್ಳೇದಂತ ನಿಮ್ಗೆ ಅನ್ಸುತ್ತೆ? ತುಂಬಾ ಒಳ್ಳೇದು. ನನ್ಗಂತೂ ಸ್ಟ್ರೆಸ್ ಆದ್ರೆ ನಾನು ಮ್ಯೂಸಿಕ್ ಕೇಳೋದು. ನಾನು ಇನ್ನೂ ಓದ್ತಾ ಇರ್ಬೇಕಾದ್ರೇನು ಏರ್ಪೋರ್ಟ್ಸ್ ಹಾಕೊಂಡು ಸಾಂಗ್ಸ್ಗಳೆಲ್ಲ ಕೇಳ್ಕೊಂಡು ಇರ್ತೀನಿ. ಸೊ ಸ್ಟ್ರೆಸ್ ಬಸ್ಟರ್ ಅಂತಾನೆ ಹೇಳ್ಬೋದು ನನಗೆ ಮ್ಯೂಸಿಕ್. ಏನೇ ಆದ್ರೂ ಅಷ್ಟೇನೆ, ಇಲ್ಲಿ ಓದೋ ವಿಚಾರದಲ್ಲಿ ಸ್ವಲ್ಪ ಸ್ಟ್ರೆಸ್ ಆದ್ರೂ ಅಷ್ಟೇನೆ, ಅಥವಾ ಇನ್ನೇನಾದ್ರೂ ಬೇಜಾರಾದ್ರೂ ಅಷ್ಟೇನೆ ಮ್ಯೂಸಿಕ್ ಹಾಕೊಂಡು ಕೇಳ್ತಿರ್ತೀನಿ, ಇಲ್ಲ ಹಾಡ್ತಾ ಇರ್ತೀನಿ. ಸೊ ತುಂಬಾ ಇಂಪಾರ್ಟೆಂಟ್ ನನ್ಗೆ ಮ್ಯೂಸಿಕ್. ಅರೆ ನಂಗೊಂದು ವೀಕ್ನೆಸ್ ಇತ್ತಪ್ಪ, ನಂಗೂ ಕೂಡ ಏರ್ಪೋರ್ಟ್ಸ್ ಹಾಕೊಂಡು ಹಾಡು ಕೇಳ್ಕೊಂಡೇನೆ ನಾನು ಎಕ್ಸಾಮ್ ಆಗಿ ಹೋಗ್ತಿದ್ದೆ. ಅದೇ ಪ್ರಾಬ್ಲಮ್ ಏನಂತಂದ್ರೆ ಆನ್ಸರ್ ಗಿಂತ ಹೆಚ್ಚಾಗಿ ಬರೀ ಸಾಂಗ್ಗೆ ಗುನುಗಕ್ ಸ್ಟಾರ್ಟ್ ಆಗೋಗ್ಬಿಡ್ತಿತ್ತು ನನಗೆ. ನಿಮ್ನ ಹತ್ರ ಎಲ್ಲ ಏನೋ ಪ್ರಾಬ್ಲಮ್ ಇಲ್ಲ? ಇಲ್ಲ, ಆದ್ರೆ ಅಂದ್ರೆ ಓದ್ತಿರ್ಬೇಕಾದ್ರೆ ಅದನ್ನ ಬುಕ್ ಮುಚ್ಚಿಟ್ಬಿಟ್ಟು ಹಾಡು ಹೇಳಕ್ ಸ್ಟಾರ್ಟ್ ಮಾಡಿರುತ್ತೆ, ಆ ತರ ಎಲ್ಲ ಆಗತ್ತ ಒಂದ್ಸಲ. ಸೊ ಮೈಂಡ್ ಡಿವೇಟ್ ಆಗ್ತಾ ಇರುತ್ತೆ. ಓಕೆ, ಮ್ಯೂಸಿಕ್ ಇರುವಂತ ಶಕ್ತಿನೇ ಅಂತದ್ದು. ಎಸ್ ರುಚಿತಾ, ಮ್ಯೂಸಿಕ್ ವಿಚಾರ ಅನ್ನೋದು ಬಂತು ಅಂದಾಗ ನಿಮ್ಮ ಆಂಬಿಷನ್ ಏನಿದೆ? ಒಂದೊಳ್ಳೆ ಪ್ಲೇಬ್ಯಾಕ್ ಸಿಂಗರ್ ಆಗ್ಬೇಕು, ಒಂದೊಳ್ಳೆ ಮೂವಿಲಿ ಲಾಂಚ್ ಆಗ್ಬೇಕು ಅಂತ ಆಸೆ ಇದೆ. ನಮಗೆ ಆಸೆ ಇದೆ ನಿಮ್ಮನ್ನ ಆ ತರ ಪ್ಲೇಬ್ಯಾಕ್ ಸಿಂಗರ್ ಆಗಿ ನೋಡ್ಬೇಕು ಅಂತ ಹೇಳಿ. ಅಕಸ್ಮಾತ್ ಪ್ಲೇಬ್ಯಾಕ್ ಸಿಂಗರ್ ಆಗ್ಬೇಕು ಅಂತಂದಾಗ ಇಂಥವ್ರ ಜೊತೆ ನಾನು ಹಾಡ್ಲೇಬೇಕು ಅಂಡ್ ಈ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ನಾನು ಕೆಲಸ ಮಾಡ್ಲೇಬೇಕು ಅನ್ನೋದ್ರೆ ಆ ಇಬ್ರು ಯಾರು? ಅಫ್ಕೋರ್ಸ್ ನಮ್ಮ ಅರ್ಜುನ್ ಜನ್ಯ ಸರ್. ಓಕೆ, ಅಂಡ್ ವಿಜಯ್ ಪ್ರಕಾಶ್ ಸರ್ ಅವ್ರ ಜೊತೆ ಹಾಡ್ಬೇಕು ಅಂತ ಆಸೆ ಇದೆ. ಗೊತ್ತಿಲ್ಲ ಚಾನ್ಸ್ ಸಿಗುತ್ತೋ, ಬಟ್ ಆಸೆ ಇದೆ ನನಗೆ. ನಾನು ಸರಿಗಮಪದಲ್ಲೆಲ್ಲ ಹೋಗಿದ್ನಲ್ಲ, ಸೊ ಹಾಗಾಗಿ ಅವ್ರ ಜೊತೆ ಎಲ್ಲ ಮಾತಾಡ್ತಿದ್ದೆ. ಅವ್ರು ತುಂಬಾ ಸ್ವೀಟ್ ಅಂತ ಹೇಳ್ಬೋದು. ಸೊ ಹಾಗಾಗಿ
ಅವರ ಒಂದು ಮ್ಯೂಸಿಕ್ ಅಲ್ಲಿ ನಾನು ಹಾಡ್ಬೇಕು ಅಂತ ನಂಗೆ ಆಸೆ ಇದೆ. ಫ್ಯಾಂಟಾಸ್ಟಿಕ್, ಆಲ್ ದ ಬೆಸ್ಟ್. ಆದಷ್ಟು ಬೇಗ ಆ ದಿನಗಳು ನಿಮ್ಮ ಹತ್ರ ಬರ್ಲಿ. ಹಾಗೆ ನಮಗೋಸ್ಕರ ಮತ್ತಿನ್ಯಾ ಹಾಡನ್ನ ಹಾಡಕ್ ಇಷ್ಟಪಡ್ತೀರಾ? ಅಪ್ಪು ಸರ್ದೆ ಒಂದು ನೀನಾದೇನಾ ಅನ್ಕೊಂಡೆ, ಯಾಕೆ ಬಂದಿಲ್ಲ ಇನ್ನ ಆ ಸಾಂಗು ಅಂತ ಹೇಳಿ. ನೀನು ದೂರ ನಾನು ದೂರ ಆದರೂ ಇಲ್ಲಿ ಈ ಕ್ಷಣದಲ್ಲಿ ತಿರುಗುವ ಭುವಿಯಲ್ಲಿ ಇರಲಿ ನಾ ಎಲ್ಲಿ ಇರುವೆ ನಿನ್ನಲ್ಲಿ ಎದೆಯ ಬಡಿತ ಹೃದಯ ತುಂಬಿ ಉಸಿರಾಡುವಾಗ ವಿಪರೀತ ವೇಗ ಒಂಟಿತನಕ್ಕೆ ನೀನೇ ತಾನೆ ಸರಿಯಾದ ಸಿಹಿಯಾದ ಪರಿಹಾರ ಈಗ ಉಕ್ಕಿ ಬರುವ ಕರೆಗೆ ನಿನ್ನ ನೆರಳೆ ಉತ್ತರ ಯಾವ ದೃಷ್ಟಿ ತಾಕದಂತೆ ನಿನ ಕಣ್ಣೆ ನನ್ನ ಕಾವಲು ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ವೆರಿ ನೈಸ್. ಡೆಫಿನೆಟ್ಲಿ ಈ ವಿಡಿಯೋ ನೋಡ್ತಾ ಇರೋ ನೀವು ಕೂಡ ಇದೇ ರೀತಿ ಚಪ್ಪಾಳೆ ಹೊಡಿತಾ ಇರ್ತೀರಾ. ಸೊ ಇನ್ನು ತುಂಬಾ ಜನ ಸ್ಟಾರ್ಸ್ ನಾನಂತೂ ಕರ್ಕೊಂಡು ಬಂದು ನನ್ನ ಒಂದು ರೆಡ್ ಮೈಕ್ ಅವ್ರ ಜೊತೆ ಶೇರ್ ಮಾಡ್ತೀನಿ. ಇವತ್ತಿನ ಸ್ಟಾರ್ ಆಟದಲ್ಲಿ ನಮ್ಮ ಫ್ಯೂಚರ್ ಸ್ಟಾರ್ ರುಚಿತಾ ರಾಜೇಶ್ ಅವರು ಇದ್ದಾರೆ. ಆಲ್ ದ ವೆರಿ ಬೆಸ್ಟ್ ಫ್ಯೂಚರ್ ಪ್ಲೇ ಬ್ಯಾಕ್ ಸಿಂಗರ್. ಸೊ ಮತ್ತೆ ನಿಮ್ಮನ್ನ ನಾವು ಸ್ಯಾಂಡಲ್ವುಡ್ ಸುದ್ದಿನಲ್ಲಿ ಭೇಟಿ ಮಾಡೋಣ. ಸೊ ನಮ್ಮ ಚಿತ್ರರಂಗದಲ್ಲಿ ಪ್ಲೇ ಬ್ಯಾಕ್ ಸಿಂಗರ್ ಆಗಿ ನೀವು ಬದಲೇಬೇಕು, ಬರ್ತೀರಾ ಅನ್ನೋ ಗ್ಯಾರಂಟಿ ನಮ್ಮಲ್ಲಿದೆ. ನಿಮ್ಮ ಮ್ಯೂಸಿಕ್ ಜರ್ನಿ ಎಲ್ಲೂ ಕೂಡ ಡಿಸ್ಟರ್ಬ್ ಆಗದಿರೋ ರೀತಿ ಇದೇ ತರ ನಡ್ಕೊಂಡು ಹೋಗ್ತಾ ಇರಲಿ. ಅಂಡ್ ಆಲ್ ದ ಬೆಸ್ಟ್ ನಿಮ್ಮ ಒಂದು ಸ್ಟಡೀಸ್ಗೆ. ಥ್ಯಾಂಕ್ ಯು. ಓಕೆನಾ? ಅಂಡ್ ಥ್ಯಾಂಕ್ ಯು ಸೋ ಮಚ್ ಇದು ಸ್ಟುಡಿಯೋಗೆ ಬಂದಿರೋದಕ್ಕೆ. ಸೊ ಹೌ ಯು ಫೀಲಿಂಗ್ ನಮ್ಮ ರೆಡ್ ಎಫ್ ಎಂ ಸ್ಟುಡಿಯೋ? ತುಂಬಾ ಖುಷಿ ಆಯ್ತು ನೀವು ಇಲ್ಲಿ ಕರ್ಸೋದಕ್ಕೆ. ನಿಮ್ಗೆ ಸ್ಪೆಷಲಿ ಥ್ಯಾಂಕ್ ಯು. ಇವ್ರು ಮರ್ದಾಕಕ್ಕೆ ತುಂಬಾ ಕಷ್ಟ ಆಗಿತ್ತು ನನಗೆ. ಮ್ಯಾಮ್ ಎಷ್ಟು ಗಂಟೆಗೆ ಬರಬೇಕು, ಎಷ್ಟು ಹೊತ್ತಾಗತ್ತೆ, ಎಲ್ಲಿರೋದು, ಮೈ ಗಾಡ್ ತುಂಬಾ ಕ್ವೆರೀಸ್ ಮಾಡಿ ಬಂದಿದ್ದಾರೆ. ಓಕೆ, ಇಲ್ಲ ಅವತ್ತು ಹೇಳಿದ್ರಿ ನೀವು ಕಾಲೇಜಲ್ಲಿ ಇದ್ದಾಗ ಒಂದ್ಸಲ ಸ್ಟುಡಿಯೋಗೆ Yes, yes. ಸೊ ಕರ್ಸಿದ್ರೆ ಹಾಗೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ, ಹಾಗೆ 93.5 ರೆಡ್ ಎಫ್ ಎಂ ಅವ್ರಿಗೆ ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಒನ್ಸ್ ಅಗೇನ್. ಸೊ ಇದೇ ತರ ನೀವು ಕೂಡ ಸೂಪರ್ ವಿಡಿಯೋಸ್ಗಳನ್ನ ನೋಡಬೇಕು ಅಂತಂದ್ರೆ ರೆಡ್ ಎಫ್ ಎಂ ಕನ್ನಡ ಯೂಟ್ಯೂಬ್, ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡ್ತಾನೆ ಇರಿ. ಹಾಗೇನೆ ಮೋರ್ ಅಪ್ಡೇಟ್ಸ್ಗೆ ಟ್ಯೂನ್ ಇನ್ ಆಗಿರಿ. ಸೂಪರ್ ಹಿಟ್ಸ್ 93.5 ರೆಡ್ ಎಫ್ ಎಂ, ಮಸ್ಟ್ ಮಜಾ ಮಾಡಿ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ ಎಂ ಕನ್ನಡ.